ಮೊನ್ನೆ ಸಂಘಟನಾ ಸಭೆಯಲ್ಲಿ ಗಲಾಟೆ ಆಗಿದೆ, ಸಣ್ಣ ಗಲಾಟೆ. ನಾನು ಇರಲಿಲ್ಲ ಕೊಡಗು ಹೋಗಿದ್ದೆ, ಪಟ್ಟಣ ಹೋಗಿದ್ದೆ, ಕೊಡಗು ಹೋಗಿದ್ದೆ. ಆಮೇಲೆ ನನಗೆ ಮೀಡಿಯಾ ಮುಖಾಂತರನೇ ಗೊತ್ತಾಯಿತು. ಆಮೇಲೆ ಪೊಲೀಸರು ಹೇಳಿದ್ದಾರೆ ಗಲಾಟೆ ಆಗಿದೆ, ಗುಂಪುಗಾರಿಕೆಗೆ ಅವಕಾಶ ಇಲ್ಲ ಅಂತ. ಈಗ ಎರಡೂ ಗುಂಪುಗಳನ್ನು ಕೂರಿಸಿ ಅವ್ರಿಗೇನು ಸಮಸ್ಯೆ ಇದೆ ಅಂತ ಕೇಳಿ ಅದು ಪರಿಹಾರ ಮಾಡುವಂಥ ಕೆಲಸ ಮಾಡಿ ಮಾಡಿಲ್ಲ. ಈಗ ಮಾಡಬೇಕು. ಕೇಸ್ ಕೌಂಟರ್ ಕೇಸ್ ಎರಡು ಹೇಳಿದೆ ನಾನು. ಕಾಂಗ್ರೆಸ್ ಪಕ್ಷ ಕುಟುಂಬ ಒಂದು ಮನೇಲಿ ಅಣ್ಣ ತಮ್ಮಗಳು ಜಗಳ ಆಡ್ತಾರೆ, ಅದಕ್ಕೆ ಮಹತ್ವ ಭಾಳ ಮಹತ್ವ ಕೊಡಬೇಕಾಗಿದೆ. ಪಕ್ಷ 100 ಜನ ಇರ್ತಾರೆ, ಜಗಳ ಆಡಿರ್ತಾರೆ, ಎಲ್ಲ ಕೂರಿಸಿ ಮಾತಾಡೋದು ಕೆಲಸ ಮಾಡ್ತೀವಿ. ಭಾಳ ವರ್ಷಗಳಿಂದ ನಡೀತಾ ಇದೆ. ಈಗ ಕೆಲವರಿಗೆ ಟಿಕೆಟ್ ಬೇಕಾಗಿತ್ತು, ಕೆಲವರಿಗೆ ಬೇರೆ ಅಭ್ಯರ್ಥಿ ಬೇಕಾಗಿತ್ತು. ಆ ಭಿನ್ನಾಭಿಪ್ರಾಯದಿಂದ ಈ ಜಗಳ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅವರಿಬ್ಬರು ಎರಡು ಗುಂಪು ಕೂರಿಸಿ ಮಾತಾಡಿ ಕಾಂಪ್ರಮೈಸ್ ಮಾಡ್ತಾರೆ, ದೊಡ್ಡ ವಿಚಾರ ಅಲ್ಲ. ಸ್ಮಾಲ್ ಇದು ಈಗೋ ಕ್ಲಾಶಸ್. ಅದು ನೇತೃತ್ವದಲ್ಲಿ AIC ನೇತೃತ್ವದಲ್ಲಿ ಆಗಿರುವಂಥದ್ದು ಮಾತುಕತೆ, AICC KPC ನೇತೃತ್ವದಲ್ಲಿ ಹಾಗೆ ಮಾತುಕತೆ ಅದನ್ನು ಕ್ಲಿಯರ್ ಆಗಿಲ್ಲ. ಈಗ ನೀವು ಮಧ್ಯದಲ್ಲಿ ಬರ್ತಾರೆ ಮಾಡ್ತೀನಿ ಅಂತ. ಹೌದು ಸರ್, ಇಬ್ಬರದು ಮಾತುಕತೆ ಆಗಿದೆ, ರಾಜ್ಯ ಮಾಡೋದಕ್ಕೆ ಆಗಿಲ್ಲ. MP ಟಿಕೆಟ್ ವಿಚಾರದಲ್ಲಿ AICC ಏನು ಕ್ರಮ ತಗೊಂಡಿದೆ ಅದಕ್ಕೆ ಎಲ್ಲರೂ ಭದ್ರ ಆಗಿರಬೇಕು. AICCನೇ ನಮಗೆ ಸುಪ್ರೀಂ. AICC KPCC ಅವರು ಯಾವ ಅಭ್ಯರ್ಥಿ ಕೊಟ್ಟರು ಆ ಅಭ್ಯರ್ಥಿ ಕೊಡುವ ಕೆಲಸ ಮಾಡಬೇಕು. ಮಾಡಿದ್ದೀವಿ ಅದೇ ಥರ. ಅದರಲ್ಲಿ ಏನು ಭಿನ್ನಾಭಿಪ್ರಾಯ, ಅಭ್ಯರ್ಥಿ ಆಯ್ಕೆ ಬಗ್ಗೆ ಏನು ಭಿನ್ನಾಭಿಪ್ರಾಯ.